ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಲವೇ ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯು ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಅಧುನಾಪೀಠದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಮತ್ತೋರ್ವ ಗುರುಗಳಾದಂತಹ ಪೂಜ್ಯ ಆಚಾರ್ಯರನ್ನು ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಈ ಒಂದು ಮಾಧ್ಯಮದ ಮೂಲಕ ವೀಕ್ಷಿಸುವಂತಹ ಸಮಸ್ತ ಪರಮ ಭಗವದ್ಭಕ್ತರಿಗೆ, ಎಲ್ಲ ಹಿರಿಯ ಜ್ಞಾನವರಣ್ಯರಿಗೂ ಕೂಡ ವಿನಯಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಈ ಒಂದು ಅಧಿಕ ಮಾಸದ ಒಂದು ಸಂದರ್ಭದಲ್ಲಿ ವಿಶೇಷವಾದ ಭಗವಂತನ ತತ್ವಗಳನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಆನ್ಲೈನ್ ಮುಖಾಂತರವಾಗಿ ಹಲವಾರು ಪಂಡಿತರ, ವಿದ್ವಾಂಸರ, ಜ್ಞಾನಿಗಳ ಮುಖದಿಂದ ಅನೇಕ ಭಗವಂತನ ತತ್ವ ಪುಷ್ಪಗಳನ್ನು ಸ್ವೀಕಾರ ಮಾಡಿಕೊಂಡು ಅವರಿಂದ ಆ ತತ್ವವೆನ್ನುವಂತಹ ಪುಷ್ಪಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ ಇಷ್ಟು ದಿನಗಳ ಕಾಲ. ಹಾಗೆ ಗುರುಗಳ ಅನುಗ್ರಹದಿಂದ, ಆಜ್ಞೆಯಿಂದ, ಅವರ ಪ್ರೇರಣೆಯಿಂದ ಈ ಒಂದು ಅಧಿಕ ಮಾಸದ ಸಂದರ್ಭದಲ್ಲಿ ನನಗೂ ಕೂಡ ಒಂದು ನಿರೂಪಣೆ ಮಾಡುವ ಮೂಲಕ ಆ ಭಗವಂತನ ತತ್ವವನ್ನು ಚಿಂತನೆ ಮಾಡ್ತಾ, ಆ ಚಿಂತನೆಯಿಂದ ಲಭಿಸುವಂತಹ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆಯಿಂದ ಆದೇಶ ಮಾಡಿರ್ತಾರೆ. ಅದರ ಆದೇಶಾನುಸಾರವಾಗಿ ನನಗೆ ಕೊಟ್ಟಿರುವಂತಹ ವಿಷಯ ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಅಂತ. ಇದೊಂದು ವಿಷಯವನ್ನು, ಈ ವಿಷಯದ ಬಗ್ಗೆ ನಾವು ಕೇಳಿದಾಗಲೇ ಯಾವುದು ದಾಸ ಸಾಹಿತ್ಯದೊಳಗೆ ವ್ಯಾಸ ಸಾಹಿತ್ಯ, ಈ ಒಂದು ವಿಷಯವನ್ನು ಕೇಳಿದಾಗಲೇ ನಮಗೆ ಅರ್ಥವಾಗ್ತದೆ. ವ್ಯಾಸ ಅಂತಂದರೆ ಯಾರು? ವೇದವ್ಯಾಸ ದೇವರು. ನಮಗೆ ವ್ಯಾಸರಾಜರು ಅಂತಲೂ ಕೂಡ ನಮಗೆ ಅದರಿಂದ ತಿಳಿತದೆ. ಆದರೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ವಿಷಯವೇನು ಅಂತಂದರೆ, ವ್ಯಾಸ ಅಂತಂದರೆ ಹೇಗೆ ನಿರುಪಪದ ಸೂತ್ರ ಅಂತಂದರೆ ಅದು ಬ್ರಹ್ಮಸೂತ್ರವು. ಅಂದರೆ ಯಾವುದೇ ಒಂದು ವಿಶೇಷಣ ಇಲ್ಲದಲೇನೆ ವಿಶೇಷಣರಹಿತವಾದ ಸೂತ್ರ ಅಂತಂದರೆ ಕೇವಲ ಸೂತ್ರ ಎನ್ನುವಂತಹ ಶಬ್ದ ಅದು ಬ್ರಹ್ಮಸೂತ್ರಗಳನ್ನೇ ಹೇಳುತ್ತದೆ. ಅದರಂತೆ ವ್ಯಾಸ ಎನ್ನುವಂತಹ ಶಬ್ದ ಅದು ವಿಶಿಷ್ಟರಾದಂತಹ ಭಗವದ್ ವೇದವ್ಯಾಸದೇವರನ್ನೇ ಆ ವ್ಯಾಸ ಎನ್ನುವಂತಹ ಶಬ್ದ ಹೇಳುತ್ತದೆ. ಇಂತಹ ಒಂದು ವೇದವ್ಯಾಸರನ್ನು ದಾಸ ಸಾಹಿತ್ಯದಲ್ಲಿ ಸೇರಿಸಿರುವಂತಹ ಅಪಾರವಾದಂತಹ ಒಂದು ವೈಶಿಷ್ಟ್ಯವನ್ನು, ಮಹತ್ವವನ್ನು ತಿಳಿದುಕೊಳ್ಳೋಣ. ಯಾಕೆ ಈ ವಿಷಯದ ಕುರಿತು ನಾವೆಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳಲಿಕ್ಕೆ ಯಾಕೆ ಕುಳಿತಿದ್ದೇವೆ ಅಂತ ವಿಚಾರ ಮಾಡ್ತಾ ಹೋದಾಗ ನಮಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಅರ್ಥವನ್ನು ನಾವು ಹೀಗೆ ತಿಳ್ಕೊಳ್ಬೇಕು. ನಮ್ಮ ಮನಸ್ಸಿಗೆ ಏನು ಅನಿಸಬೇಕು? ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಎನ್ನುವಂತಹ ವಿಷಯವನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನು ಅರ್ಥವಾಗಬೇಕು ಅಂತಂದರೆ, ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮನುಷ್ಯರೂ ಕೂಡ ದಾಸ ಸಾಹಿತ್ಯದೊಳಗೆ ವ್ಯಾಸ ಸಾಹಿತ್ಯವನ್ನು ಕಂಡುಕೊಂಡು ಆ ವೇದವ್ಯಾಸ ದೇವರ ಅನುಗ್ರಹಕ್ಕೆ, ಅವರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಡಿತಾ 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 ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾ, ಅವರು ಯಾವ ಗುರಿಯನ್ನು ತೋರಿಸಿದಾರೋ ಆ ಗುರಿಯೆತ್ತಡೆ ನಾವು ಅದನ್ನು, ನಮ್ಮ ಗಮನವನ್ನು ಹರಿಸಬೇಕು. ಹಾಗಾದರೆ ಯಾಕೆ ಪ್ರತಿಯೊಬ್ಬ ಮನುಷ್ಯರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ, ನೋಡಿ,
ಹಿಂದೆ ಒಮ್ಮೆ ಗೌತಮರ ಶಾಪದಿಂದ ಎಲ್ಲ ಸಜ್ಜನರ ಜ್ಞಾನ ಎಲ್ಲವೂ ಕೂಡ ಕುಂಠಿತವಾಯಿತು. ಅಂತಹ ಸಂದರ್ಭದಲ್ಲಿ ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಜನರ ಒಂದು ಕಷ್ಟಗಳನ್ನು ಇವೆಲ್ಲವನ್ನು ಕೂಡ ಕಂಡು ಭಗವಂತನತ್ರ ಪ್ರಾರ್ಥನೆಯನ್ನು ಮಾಡಿದಾಗ ಆವಾಗ ವೇದವ್ಯಾಸ ದೇವರಾಗಿ ಈ ಒಂದು ಭೂಮಿಯಲ್ಲಿ ಅವತಾರ ಮಾಡಿ ಭಗವಂತ ಪುನಃ ವೇದಗಳನ್ನು ಉದ್ಧರಿಸಿದನು ಅಂತ ದಾಸರಾಯರೆಲ್ಲರೂ ಕೂಡ ಕೊಂಡಾಡ್ತಾರೆ. ಅಂತಹ ವೇದಗಳ ಉದ್ಧಾರಕ್ಕೆ ಕಾರಣರಾದಂಥವರು ಯಾರು ಅಂತಂದರೆ ವೇದವ್ಯಾಸ ದೇವರು. ಹಾಗಾದರೆ ವೇದಗಳನ್ನು ವಿಭಾಗ ಮಾಡಿ ಅವುಗಳ ವ್ಯಾಖ್ಯಾನ ರೂಪವಾದಂತಹ ಅವುಗಳ ಅರ್ಥವನ್ನೇ ಹೇಳುವಂತಹ ಅನೇಕ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದಂಥ ಅನೇಕ ಗ್ರಂಥಗಳನ್ನು, ಪುರಾಣ ಇತಿಹಾಸಗಳನ್ನು ರಚನೆ ಮಾಡಿ ಜಗತ್ತಿಗೆ ಕೊಟ್ಟಿದ್ದಾರೆ. ಹಾಗಾದರೆ ವೇದವ್ಯಾಸ ದೇವರ ಸಿದ್ಧಾಂತ ಅಂತಂದರೆ ನಾವೆಲ್ಲರೂ ಕೂಡ ಮಧ್ವಾಚಾರ್ಯರು ಯಾವ ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಸರ್ವಮೂಲ ಗ್ರಂಥಗಳು ಅಂತ ಏನು ಕರೆಸಿಕೊಂಡಿವೆ, ಅಂತಹ ಗ್ರಂಥಗಳೇ ವೇದವ್ಯಾಸ ದೇವರ ತತ್ವಗಳನ್ನು ಹೇಳುವಂತಹದ್ದು. ಅಂತಹ ಗ್ರಂಥಗಳನ್ನೇ ಸರ್ವರೂ ಅಧ್ಯಯನ ಮಾಡಬೇಕು ಅಂತ ನಾವೇನು ಈಗಿನ ಕಾಲದಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ ಅದು ಸರಿಯಲ್ಲ. ಆದರೆ ಆ ವಿಷಯ ಸರಿಯಲ್ಲ ಅಂತಲ್ಲ, ಆದರೆ ಸರಿನೇ. ಒಂದು ವೇಳೆ ಅದೇ ಮುಖ್ಯವಾಗಿ ಆ ವಿಷಯನೇ ಸರಿ ಅಂತ ನಾವು ಮನದಟ್ಟ ಮಾಡಿಕೊಂಡು ಬಿಟ್ರೆ ಸ್ತ್ರೀಯರಿಗೆ ಗತಿ ಏನು? ಯಾಕೆ ಅಂತಂದರೆ ಇವಾಗ ನೋಡಿ, ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಅಂತ ಪುರಾಣಗಳೇ ಹೇಳ್ತಾ ಇದೆ. ವೇದವ್ಯಾಸ ದೇವರ ಮಾತಿದು. ಸ್ತ್ರೀಯರಿಗೆ, ಬ್ರಹ್ಮಬಂಧುಗಳಿಗೆ, ಶೂದ್ರರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂತ. ಹಾಗಾದರೆ ವೇದ ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂತ ಹೇಳಿದ ಮೇಲೆ ವೇದಗಳ ಅರ್ಥಗಳನ್ನು ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳಲ್ಲಿ ಅವರಿಗೆ ಅಧಿಕಾರವಿರ್ತದ ಅಂತ ಯೋಚನೆ ಮಾಡಿದಾಗ ಸರ್ವತಾ ಇರುವುದಿಲ್ಲ. ಹಾಗಿದ್ದ ಮೇಲೆ ಸಕಲ ಮನುಷ್ಯರು ಅಂತಂದರೆ ಅದರೊಳಗೆ ಬ್ರಾಹ್ಮಣರಲ್ಲಿ ಗಂಡಸರು ಹೆಂಗಸರು ಸೇರ್ತಾರೆ, ಎಲ್ಲ ವರ್ಣದವರೂ ಸೇರ್ತಾರೆ, ಶೂದ್ರರು ಬ್ರಹ್ಮಬಂಧುಗಳು ಎಲ್ಲರೂ ಕೂಡ ಸೇರ್ತಾರೆ. ಅಂತಹವರಿಗೆ ಹಾಗಾದರೆ ಮುಕ್ತಿಯ ಮಾರ್ಗವಿಲ್ವ? ಅವರಿಗೆ ಸಾಧನೆ ಮಾಡುವಂತಹ ಮಾರ್ಗವೇ ಇಲ್ಲವಾ? ಹಾಗಾದರೆ ಮುಕ್ತಿ ಕಡೆಗೆ ಅವರು ಹೋಗಲೇಬಾರದಾ ಅಂತ ಹಲವಾರು ಪ್ರಶ್ನೆಗಳು ನಮಗೆ ಉದ್ಭವಿಸುತ್ತದೆ. ಆದ್ದರಿಂದ ನಾವೇನು ಅರ್ಥ ಮಾಡಿಕೊಳ್ಬೇಕು? ಕೇವಲ ವೇದವ್ಯಾಸ ದೇವರ ತತ್ವ ಸಿದ್ಧಾಂತ ಅಂದರೆ ಮಧ್ವಾಚಾರ್ಯರು ಏನು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದು ಮಾತ್ರವಲ್ಲ. ಹಾಗಾದರೆ ಮಧ್ವಾಚಾರ್ಯರು ಅವುಗಳಿಗೆ ಮಾತ್ರ, ಬ್ರಹ್ಮಸೂತ್ರಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿಲ್ಲ, ಇನ್ನೂ ಹಲವಾರು ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅವರು. ಮಹಾಭಾರತಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ಗ್ರಂಥಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ, ಇವೇ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ಸಕಲ ಸಜ್ಜನರು ಅಂತೂ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ವೇದವ್ಯಾಸ ದೇವರ ಮಾರ್ಗವನ್ನು ಅವಶ್ಯವಾಗಿ ಅನುಸರಿಸಬಹುದು. ಅದು ಯಾವ ಮಾರ್ಗ, ಯಾವುದು ದಾರಿ ಅಂತಂದರೆ ವೇದವ್ಯಾಸ ದೇವರ ಪುರಾಣ ಇತಿಹಾಸಗಳು, ನಂತರದಲ್ಲಿ ಬ್ರಹ್ಮಸೂತ್ರಗಳು, ಏನೇನು ಇವೆಲ್ಲ ಗ್ರಂಥಗಳಿದೆಯೋ ಅವೆಲ್ಲ ಗ್ರಂಥಗಳಿಗೆ ಶ್ರೀಮದ್ ಆಚಾರ್ಯರು ವಿಶಿಷ್ಟ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಒಂದು ಹಾದಿಯಲ್ಲಿ ನಾವು ನಡೆದುಕೊಳ್ತಾ ಹೋದಾಗ ನಮಗೆ ತತ್ವದ ದೀಪದ ಬೆಳಕು ಎನ್ನುವಂಥದ್ದು ನಮಗೆ ಸಿಕ್ಕೇ ಸಿಗ್ತದೆ. ಹಾಗಾದರೆ ಈಗ ನಾವು ಹೇಳುವಂತಹ ವಿಷಯಕ್ಕೂ ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಎನ್ನುವಂತಹ ವಿಷಯಕ್ಕೂ ಏನು ಸಂಬಂಧವಿದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನೋಡಿ, ಸಾಮಾನ್ಯವಾಗಿ ವೇದವ್ಯಾಸ ದೇವರ ಅರ್ಥ ಅಂತಂದರೆ ನಮ್ಮ ಕೈಲಿ ಖಂಡಿತವಾಗಿಯೂ ಕೂಡ ಅವರ ದೇವರ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ವೇದವ್ಯಾಸ ದೇವರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಯಾರು ಅಂತಂದರೆ ಅದು ಚತುರ್ಮುಖ ಬ್ರಹ್ಮದೇವರು, ಅದಾದ ನಂತರದಲ್ಲಿ ಮುಖ್ಯಪ್ರಾಣದೇವರು. ಹೀಗೆ ಅವರಿಂದ ಮೊದಲಾದಂತಹ ನಮಗಿಂತಲೂ ಉತ್ತಮರಾದ, ಅವರಿಗಿಂತಲೂ ಕೂಡ ಕೆಳಗಿರುವಂತಹ ಯಾವ ಯಾವ ದೇವತೆಗಳಿದ್ದಾರೋ ಅವರೆಲ್ಲರೂ ಕೂಡ ಭಗವಂತನ ಮಾತುಗಳನ್ನು ಮಧ್ವಾಚಾರ್ಯರು, ಮುಖ್ಯಪ್ರಾಣದೇವರು, ಭೀಮಸೇನ ದೇವರು ಅಂತ ಏನೇನು ರೂಪಗಳಿದೆ
ಅವರ ಮುಖದ ಅನುಸಾರವಾಗಿ ಅವರೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ತಾರೆ. ನಮಗೆ ಅದರ ಅರ್ಥವಾಗೋದೇ ಇಲ್ಲ. ಹೀಗಿದ್ದ ಮೇಲೆ ಅದಕ್ಕಂತ ಶ್ರೀಮದ್ ಆಚಾರ್ಯರು ಅವರು ಆ ವೇದವ್ಯಾಸ ದೇವರ ಮಾತುಗಳನ್ನು ಸರಿಯಾಗಿ ಜಗತ್ತಿಗೆ ಕೊಡಬೇಕು. ಆದ್ದರಿಂದಾಗಿಯೇ ಅವರಿಗೆ ಮಾತಿಗೆ ಸರಿಯಾದ ಅರ್ಥಗಳು ಏನು, ಅವರ ಹೃದಯದಲ್ಲಿರುವಂಥ ಅರ್ಥವೇನು, ಬಾದರಾಯಣರ ಹೃದಯದಲ್ಲಿರುವಂತಹ ನೆಲೆಸಿರುವ ಅರ್ಥವೇನು ಅಂತ ತಿಳಿದುಕೊಳ್ಳುವಂತಹ ಸಾಮರ್ಥ್ಯದು ಮಧ್ವಾಚಾರ್ಯರಿಗೆ ಇದೆ. ಅಂತಹ ಶ್ರೀಮದ್ ಆಚಾರ್ಯರು ಜಗತ್ತಿಗೆ ಅವರ ಅರ್ಥದ ರಸವನ್ನು ಉಣಿಸಿದ್ದಾರೆ. ನೋಡಿ, ಬರ್ತಾ ಬರ್ತಾ ಜನರ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ವೇದವ್ಯಾಸ ದೇವರ ಮಾತು ಅರ್ಥ ಆಗದೇ ಇದ್ದಾಗ ಮುಖ್ಯಪ್ರಾಣದೇವರು ಅದರ ಮಾತಿನ ರಸವನ್ನು ನಮಗೆ ಉಣಿಸಿದರು. ಕೊನೆಗೆ ಬರ್ತಾ ಬರ್ತಾ ಅವರ ಮಾತಿನ ರಸವೂ ಕೂಡ ನಮಗೆ ಆಗ್ತಾ ಇಲ್ವಂತೆ. ಅದಕ್ಕೋಸ್ಕರ ಏನು ಮಾಡಿದರು, ಪದ್ಮನಾಭ ತೀರ್ಥರೇ ಮೊದಲಾದಂತಹ ಅನೇಕ ವಿದ್ವಜ್ಜನರೆಲ್ಲರೂ ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಆದರೂ ಕೂಡ ನಮಗೆ ಆ ಗ್ರಂಥಗಳಿಂದ ಎಂದೂ ನಮಗೆ ಆ ಜ್ಞಾನವೇ ಬರ್ತಾ ಇಲ್ಲ. ಯಾಕೆ ಇದಕ್ಕೆ ಕಾರಣ ಅಂತಂದರೆ, ಕಲಿಯುಗದ ಪ್ರಭಾವ ಆ ರೀತಿಯಾಗಿದೆ. ಅದಾದ ನಂತರದಲ್ಲಿ ಭಗವಂತನ ಆಜ್ಞೆ, ಭಗವಂತನ ಒಂದು ಪ್ರೇರಣೆಯಿಂದ ದಾಸರಾಜರ ಪರಂಪರೆ ಎನ್ನುವಂಥದ್ದು ಸೃಷ್ಟಿಯಾಯಿತು. ಈ ದಾಸರಾಯರು, ದಾಸವರೇಣ್ಯರು ಎಲ್ಲರೂ ಕೂಡ ವಿಶಿಷ್ಟವಾದ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಸುಂದರವಾಗಿ ಒಂದು ಭಗವಂತನ ತತ್ವಗಳನ್ನು, ಭಗವಂತನ ಚರಿತ್ರೆಗಳನ್ನು, ಇವೆಲ್ಲ ನಮ್ಮ ಸಿದ್ಧಾಂತವನ್ನು, ಮುಖ್ಯವಾಗಿ ನಮ್ಮ ಸಿದ್ಧಾಂತವನ್ನು ಎಲ್ಲವನ್ನೂ ಕೂಡ ನಮಗೆ ಕರುಣಿಸಿಕೊಟ್ಟಿದ್ದಾರೆ. ಆದ್ದರಿಂದ ದಾಸರ ಒಂದು ಮಾರ್ಗವನ್ನು ನಾವು ಅನುಸರಿಸಿದಾಗ ವೇದವ್ಯಾಸ ದೇವರ ತತ್ವ ಏನು, ವೇದವ್ಯಾಸರ ತತ್ವವನ್ನು ಮಧ್ವಾಚಾರ್ಯರು ಹೇಗೆ ತಿಳಿಸಿಕೊಟ್ಟಿದ್ದಾರೆ, ಹಾಗಾದರೆ ಮಧ್ವಾಚಾರ್ಯರು ಮಾಡಿರುವಂತಹ ಗ್ರಂಥಗಳ ಅರ್ಥವೇನು, ಇವೆಲ್ಲವೂ ಕೂಡ ದಾಸ ಪರಂಪರೆಯಲ್ಲಿ ಬಂದಿರುವಂತಹ ದಾಸ ಶ್ರೇಷ್ಠರ ಕೃತಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗಾದರೆ ಇದನ್ನ ತಿಳಿಸಲೆಂದೇ ಕೊಟ್ಟಿರುವಂತಹ ವಿಷಯ ಯಾವುದು ಅಂತಂದರೆ ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಅಂತ. ಹಾಗಾದರೆ ನಾವು ಅಂದ್ಕೊಳ್ತೇವೆ, ದಾಸರಾಯರೆಲ್ಲರೂ ಕನ್ನಡ ಭಾಷೆಯಲ್ಲಿ ಪದ್ಯಗಳನ್ನು ರಚನೆ ಮಾಡಿದ್ದಾರೆ, ಆಹಾ ಸುಲಭವಾಗಿ ನಮಗೆ ಅರ್ಥವಾಗ್ತದೆ, ಆದ್ದರಿಂದಾಗಿ ಇನ್ನೇನು ನಮಗೆ ಕಷ್ಟವಿಲ್ಲ, ಎಂತಹ ನಮಗೆ ಮಾರ್ಗವು ಸಿಕ್ಕಿದೆ ಅಂತ ನಾವು ಅಂದುಕೊಂಡರೆ ಅದು ಸರ್ವತಾ ತುಂಬ ಕಷ್ಟವಾಗ್ತದೆ. ಯಾಕೆ ಅಂತಂದರೆ, ಎಷ್ಟು ಸುಲಭ ಅಂತ ನಾವು ಭಾವಿಸ್ತೇವೋ ಅಷ್ಟೇ ಕಷ್ಟ ಅಂತ ನಮಗೆ ಅದು ತೋರಿಸಿಕೊಡ್ತದೆ. ಎಷ್ಟು ಕಷ್ಟ ಅಂತ ತಿಳಿದುಕೊಳ್ತೇವೋ, ಭಕ್ತಿ ಇತ್ತು ಅಂತ ಆದರೆ ಅದು ಅಷ್ಟು ಸುಲಭವಾಗ್ತದೆ. ಆದ್ದರಿಂದ ದಾಸರಾಯರ ಕೆಲವೊಂದು ಪದ್ಯಗಳನ್ನು ನೋಡಿದಾಗ ನಮಗೆ ಅರ್ಥ ಆಗುವ ರೀತಿಯಾಗಿ ಇರ್ತದೆ, ಆದರೆ ಅದು ನಿಜವಾಗಿ ಅರ್ಥವಾಗಿರೋದಿಲ್ಲ. ಯಾಕೆ ಅಂತಂದರೆ ಅವರ ಮಾತಿನ ಗಾಂಭೀರ್ಯ, ಮಾತಿನ ವೈಶಿಷ್ಟ್ಯ ಅಂಥದ್ದೇ. ಇಂತಹ ಒಂದು ರೀತಿಯಾದಂತಹ ನಮಗೆ ಒಂದು ಪ್ರಶ್ನೆ ಬರಬಹುದು, ಅಲ್ಲ ಸ್ವಾಮಿ, ಇಷ್ಟೆಲ್ಲ ಮಹನೀಯರೆಲ್ಲರೂ ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ದಾಸರಾಜರು ಕೂಡ ಅವರ ತತ್ವಗಳನ್ನು ಸಾರುವುದಕ್ಕೋಸ್ಕರವಾಗಿ ಅನೇಕ ಪದ್ಯಗಳನ್ನು ಭಗವಂತನ ಮೇಲೆ ರಚನೆ ಮಾಡಿದ್ದಾರೆ, ಆದರೂ ಇಷ್ಟು ಕಷ್ಟ ರೀತಿಯಾಗಿ ಯಾಕೆ ಅದನ್ನು ನಿಬಂಧನೆ ಮಾಡಿದ್ದು ಅಂತ ತಿಳಿದುಕೊಳ್ತಾ ಹೋದರೆ, ನಾವು ಇತಿ ಗುಹ್ಯತಮಮಿದಂ ಶಾಸ್ತ್ರಂ ಅಂತ ಭಗವಂತನ ಹೇಳಿದಾನೆ. ತುಂಬ ರಹಸ್ಯವನ್ನು ಬಿಚ್ಚಿಬಿಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಈಗ ನೋಡಿ, ಉದಾಹರಣೆಗೆ ಒಂದು ಕೊಡಬೇಕು ನಾವು, ಈಗ ಒಂದು ಪತ್ರಿಕೆಗಳು ಬರ್ತದೆ, ನ್ಯೂಸ್ ಪೇಪರ್ ಅಂತ ಹೇಳಿ. ಸಾಮಾನ್ಯವಾಗಿ ಎಷ್ಟು ಜನ ಅದರ ಅಧ್ಯಯನವನ್ನು ಮಾಡ್ತೇವೆ ಹೇಳಿ? ಕೆಲವರಂತೂ ಕಾಲಿಗೆ ಬಿದ್ದಿರ್ತದೆ, ಆದರೆ ಅದನ್ನು ಹಾಗೆ ತುಳಿದುಕೊಳ್ತಾ ಹೋಗ್ತೇವೆ. ಆದರೆ ಎಷ್ಟು ವಿಷಯಗಳು ಅದರೊಳಗೆ ಅಡಗಿರ್ತದೆ. ಆದ್ದರಿಂದ ನಮಗೆ ಅದು ರಹಸ್ಯವಾಗಿ ಇಲ್ಲ ಎನ್ನುವ ಪರಿಕಲ್ಪನೆ ನಮಗೆ ಬಂತು ಅಂತ ಆಯಿತು ಅಂತ ಆದರೆ, ಹೇಗೆ ನಾವು ಮಾಧ್ಯಮದ ಒಂದು ನ್ಯೂಸ್ ಪತ್ರಿಕೆಯನ್ನು ನಾವು ಕಾಣ್ತೇವೋ ಹಾಗೆ ಇದನ್ನು ಕಾಣಬೇಕಾಗ್ತದೆ. ಹಾಗಾದರೆ ಭಗವಂತನು ಎಷ್ಟು ಪರಮ ಪವಿತ್ರನೋ ಅವನ ತತ್ವಗಳು ಅಷ್ಟೇ ಪರಮ ಪವಿತ್ರ, ಆ ತತ್ವಗಳನ್ನು ತಿಳಿಸಿಕೊಳ್ಳುವಂತಹ ಗ್ರಂಥಗಳು ಕೂಡ ಅಷ್ಟೇ ಪರಮ ಪವಿತ್ರ. ಅದೇ ರೀತಿಯಾಗಿ ದಾಸರಾಯರು ಕೂಡ ಹೇಳಿರುವಂತಹ ಪದ್ಯಗಳು ಕೂಡ ಅಷ್ಟೇ ಪರಮ ಪವಿತ್ರವಾದಂತಹದ್ದು. ಆದ್ದರಿಂದಲೇನೆ ಅನೇಕ ದಾಸರ ಕೃತಿಗಳನ್ನು ನೋಡ್ತಾ ಹೋದಾಗ ಕೆಲವರ ಮಾತುಗಳು
ಒಳಗೆ 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 ಸುತ್ತಿಕೊಂಡಿರ್ತದೆ, ಅದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಕೆಲವರ ಮಾತು ಸುಲಭವಾಗಿ ಇರ್ತದೆ, ಆದರೆ ಅದರ ಪ್ರಮೇಯನೇ ತುಂಬ ಕಷ್ಟವಾಗಿರ್ತದೆ. ಕೆಲವರ ಮಾತೂ ಕಷ್ಟ, ಪ್ರಮೇಯನೂ ಕಷ್ಟ. ಆ ರೀತಿಯಾಗಿ ಅನೇಕ ದಾಸರು ಕೂಡ ರಚನೆ ಮಾಡಿದ್ದಾರೆ. ಆದ್ದರಿಂದ ಇಂತಹ ದಾಸ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡೋದೇ ಒಂದು ದೊಡ್ಡ ಸಾಧನೆ ಅನ್ನುವ ಪರಿಸ್ಥಿತಿ ಇವಾಗ ಬಂದಿದೆ. ಅದು ನಿಜವಾಗ್ಲೂ ಕೂಡ ಸತ್ಯವಾದದ್ದು. ಅದು ಪರಿಸ್ಥಿತಿ ಬರೋದಲ್ಲ, ನಾವು ಆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಯಾಕೆ ಅಂತಂದರೆ ಆ ದಾಸ ಕೃತಿಗಳ ಎನ್ನುವಂತಹದ್ದು ಮೇರು ಕೃತಿಗಳು ಅಂತ ಅರ್ಥ. ಹಾಗಾದರೆ ಮೇರು ಪರ್ವತದ ಶಿಖರವನ್ನು ಮುಟ್ಲಿಕ್ಕೆ ಸಾಧ್ಯವೇನ್ರಿ? ಅಂದ ಮೇಲೆ ಮೇರು ಕೃತಿಗಳಾದಂತಹ ಈ ಯಾವ ಎಲ್ಲ ತತ್ವಗಳನ್ನು ತಿಳಿಸಿಕೊಡುವಂತಹ ದಾಸರಾಯರ ಕೃತಿಗಳನ್ನು ಮುಟ್ಟಲಿಕ್ಕೇನೆ ಸಾಧ್ಯವಿಲ್ಲ. ಅಂತಹ ದಾಸವರೇಣ್ಯರಲ್ಲೇ ಅನೇಕ ದಾಸರು ಕೂಡ ಕೊಂಡಾಡಿದ್ದಾರೆ ಈ ವ್ಯಾಸದೇವರನ್ನ, ನಮ್ಮ ವೇದವ್ಯಾಸ ದೇವರನ್ನ. ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಈ ಒಂದು ದಾಸರ ಪದ್ಯಗಳಲ್ಲಿ ಯಾವ ರೀತಿಯಾಗಿ ಭಗವಂತನ ತತ್ವಚಿಂತನೆಗಳನ್ನು ಮಾಡಿಸಿಸ್ತಾರೆ, ಅದರ ಮಾರ್ಗವನ್ನು ನಾವು ಹೇಗೆ ಕಂಡುಕೊಳ್ಳಬೇಕು ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಅವಶ್ಯವಾಗಿ ತಿಳ್ಕೊಳ್ಬೇಕು. ನಮಗೆ ಎಲ್ಲರಿಗೂ ಗೊತ್ತಿರುವ ರೀತಿಯಾಗಿ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಎನ್ನುವಂತಹ ಮೇರು ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದು ನಮಗೆ ಗೊತ್ತಿದ್ದೇ ವಿಷಯ. ಈ ಒಂದು ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥ ಎಂಥದ್ದು ಅಂತಂದರೆ, ನಮಗೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಸರ್ವಮೂಲ ಗ್ರಂಥಗಳಲ್ಲಿ ಮಧ್ವಾಚಾರ್ಯರು ಯಾವ ವೇದವ್ಯಾಸ ದೇವರ ಅರ್ಥವನ್ನು ಚಾಚೂ ತಪ್ಪದಲೇನೆ ಆಮೂಲಾಗ್ರವಾಗಿ ಇಳಿಸಿದ್ದಾರೋ, ಅದೇ ರೀತಿಯಾಗಿ ಮಧ್ವಾಚಾರ್ಯರ ಮಾತುಗಳನ್ನು ಆಮೂಲಾಗ್ರವಾಗಿ ಹರಿಕಥಾಮೃತ ಸಾರದಲ್ಲಿ ಇಳಿಸಿದ್ದಾರೆ. ಹಾಗಾದರೆ ಮಧ್ವಾಚಾರ್ಯರ ಸಮಗ್ರ ಮಾತುಗಳ ಅರ್ಥ ಹರಿಕಥಾಮೃತ ಸಾರದಲ್ಲಿ ಇದೆ ಅಂತಂದರೆ ಇನ್ನು ವೇದವ್ಯಾಸ ದೇವರ ಅರ್ಥ ಇಲ್ಲದೆ ಇರ್ತದ? ಹಾಗಾದರೆ ದಾಸ ಸಾಹಿತ್ಯದಲ್ಲಿ ಹರಿಕಥಾಮೃತ ಸಾರವೆನ್ನುವಂತಹ ಸಾಹಿತ್ಯದಲ್ಲಿ ವೇದವ್ಯಾಸ ದೇವರ ಸಾಹಿತ್ಯವನ್ನು ಕಂಡಂತಹ ಯಾವ ಭಗವದ್ಭಕ್ತನಿರ್ತಾನೋ ಅವನೇ ಪುಣ್ಯವಂತ ಅಂತ ಅನೇಕ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಆದ್ದರಿಂದ ಇಂತಹ ಒಂದು ಮೇರುಕೃತಿಯಾದಂತಹ ಹರಿಕಥಾಮೃತ ಸಾರದಲ್ಲಿ ಅನೇಕ ವಿಷಯಗಳು ನಮಗೆ ತಿಳಿದು ಬರುತ್ತದೆ. ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ಜಗತ್ತಿನಲ್ಲಿ ನೋಡಿ, ಯಾವುದಾದರೂ ಒಂದು ಕಾವ್ಯವನ್ನು, ಒಂದು ಕಥನೆಯನ್ನು ಮಾಡ್ತಿದ್ದಾರೆ ಅಂತಂದರೆ, ಈಗ ಉದಾಹರಣೆಗೆ ಒಂದು ಸಮುದ್ರದ ವರ್ಣನೆಯನ್ನು ಮಾಡುವಂತಹ ಒಂದು ಗ್ರಂಥ ಬೇಕು ಅಂತ ಸಂಕಲ್ಪ ಇದ್ದ ಪಕ್ಷದಲ್ಲಿ ಒಬ್ಬನೇನು ಮಾಡ್ತಾನೆ, ಸಮುದ್ರ ವರ್ಣನೆಯನ್ನು ಮಾಡ್ತಾ ಇದ್ದೇವೆ ಎನ್ನುವಂತಹ ಅಭಿಪ್ರಾಯ ಬರುವಂತೆ ಆ ಗ್ರಂಥದ ನಾಮವನ್ನು ಇಡ್ತಾರೆ. ಹೌದಾ ಇಲ್ಲವೋ? ಇನ್ನು ಉದಾಹರಣೆಗೆ ನಾವು ನೋಡಿದ್ದೇವೆ, ರಘುಕುಲೋತ್ತಮನಾದಂತಹ ಶ್ರೀರಾಮಚಂದ್ರನ ವಂಶವನ್ನು ವರ್ಣನೆ ಮಾಡುವಂತಹ ಗ್ರಂಥವೇ ರಘುವಂಶ ಅಂತ. ಹಾಗಾದರೆ ಅವರ ವಂಶದ ಬಗ್ಗೆ ತಿಳಿಸಿಕೊಡುತ್ತದೆ ಎನ್ನುವಂಥ ಅರ್ಥ ಗ್ರಂಥದಲ್ಲೇ ಹೇಳಿಲ್ವೇ? ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಎಲ್ಲ ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥ ಸರ್ವಮೂಲ ಮುಖ್ಯಪ್ರಾಣದೇವರು ಏನೇನು ಭಗವತ್ ತತ್ವವನ್ನು ಸಾರಿದಾರೋ ಅವೆಲ್ಲ ಅರ್ಥಗಳನ್ನು ಕೂಡ ಇದರೊಳಗೆ ಹೇಳ್ತದೆ ಅಂತಂದಾಗ ಹೆಸರು ಕೂಡ ಅದೇ ರೀತಿಯಾಗಿರಬೇಕಲ್ವಾ? ಹೆಸರಿನಲ್ಲಿ ಆ ಮಹತ್ವ ತಿಳಿತದ ನಮಗೆ. ಈ ಗ್ರಂಥದ ವಿಷಯವನ್ನು ಈ ಗ್ರಂಥದಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಮೇಯ ನಮಗೆ ಹೆಸರಿನಲ್ಲೇ ಗೊತ್ತಾಗ್ತದ ಅಂತ ಯೋಚನೆ ಮಾಡಿದಾಗ ಅವಶ್ಯವಾಗಿ ಗೊತ್ತಾಗ್ತದೆ. ನೋಡಿ, ಹರಿಕಥಾಮೃತ ಸಾರ ಎನ್ನುವಂತಹ ಶಬ್ದಕ್ಕೆ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ? ಹರಿಯ ಕಥೆ ಎನ್ನುವಂತಹ ಅಮೃತದ ಸಾರ. ಇದು ಮೇಲ್ನೋಟಕ್ಕೆ ನಮಗೆ ತಿಳಿಯುವಂತಹ ಅರ್ಥ. ಹೌದಾ? ಹರಿಕಥಾಮೃತ ಸಾರ ಇದು ಸರಿನೇ. ಇದು ಹರಿ ಅಂತಂದ್ರೆ ಶ್ರೀಮನ್ನಾರಾಯಣ, ಕಥೆ ಅಂತಂದ್ರೆ ಅವನ ಚರಿತ್ರೆಗಳು. ಆ ಚರಿತ್ರೆಗಳೇ ಒಂದು ಅಮೃತ. ಆ ಅಮೃತದ ಸಾರವನ್ನೇ ಈ ಹರಿಕಥಾಮೃತ ಸಾರ ಅಂತ ಕರೀತಾರೆ. ಇದು ಕೂಡ ಒಂದು ರೀತಿಯಾಗಿ ಸರಿಯಾದ ಅರ್ಥವೇನೆ. ಹಾಗಾದರೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಈ ಹೆಸರಿನಲ್ಲಿ ಸಿಗತ್ತಾ ಅಂತ ಯೋಚನೆ ಮಾಡಿದಾಗ ಅವಶ್ಯವಾಗಿ ಸಿಗ್ತದೆ. ನೋಡಿ, ಸರ್ವಮೂಲ ಗ್ರಂಥಗಳಲ್ಲಿ 2 ತತ್ವಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಒಂದು, ಮುಖ್ಯವಾಗಿ ನಮ್ಮ ಸಜ್ಜನರಿಗೆ ಮೊದಲಿಗೆ ನಾವು ಉದ್ಧಾರ ಆಗಬೇಕು ಅಂತಂದರೆ 2 ತತ್ವಗಳನ್ನು ತಿಳ್ಕೊಳ್ಬೇಕು.
ಮೊದಲನೆಯದಾಗಿ ತಾರತಮ್ಯ ತತ್ವ, ಎರಡನೆಯದಾಗಿ ಪಂಚಭೇದದ ತತ್ವ. ಹಾಗಾದರೆ ಇವೆರಡೂ ತತ್ವಗಳನ್ನು ಹರಿಕಥಾಮೃತ ಸಾರ ಎನ್ನುವಂತಹ ಪದವು ತಿಳಿಸ್ಕೊಡ್ತಾ ಇದೆ. ನೋಡಿ ಎಷ್ಟು ಕ್ಲಿಷ್ಟ ಇದು. ಅನೇಕ ಜ್ಞಾನಿವರೇಣ್ಯರು ಈ ಒಂದೊಂದು ಪದದಿಂದ ಅರ್ಥವನ್ನು ತೆಗೆದಿದ್ದಾರೆ. ಎಷ್ಟು ಕಷ್ಟ ಗೊತ್ತಾ? ಅಂತಹದ್ದು ಹೆಸರಿನಲ್ಲೇ ಇಷ್ಟೆಲ್ಲ ಅರ್ಥ ಕೂಡಿರಬೇಕಾದ್ರೆ ಆ ಹೆಸರುಳ್ಳಂತಹ ಗ್ರಂಥಗಳಲ್ಲಿ ಇನ್ನೇ ಎಷ್ಟು ಅರ್ಥಗಳು ಕೂಡಿರೋದಿಲ್ಲ, ನಾವು ಯೋಚನೆ ಮಾಡಬೇಕು. ಹಾಗಾದರೆ ಈ ತಾರತಮ್ಯ ತತ್ವ, ಪಂಚಭೇದ ತತ್ವ ಇವುಗಳು ಹರಿಕಥಾಮೃತ ಸಾರ ಎನ್ನುವಂಥ ಹೆಸರಿನಿಂದ ಹೇಗೆ ಬರ್ತದೆ ಅಂತ ನಾವು ಯೋಚನೆ ಮಾಡಿದಾಗ ನೋಡಿ, ಅಲ್ಲಿರುವಂತಹ ಪದಗಳು ಹರಿ, ಕಥಾ, ಅಮೃತ, ಸಾರ ಅಂತ ಇಷ್ಟು ಪದಗಳಿದೆ. ಮೊದಲಿಗೆ ತಾರತಮ್ಯ ತತ್ವವು ಈ ಒಂದು ಪದದಿಂದ, ಹರಿಕಥಾಮೃತ ಸಾರ ಎನ್ನುವಂತಹ ಒಂದೇ ಒಂದು ಪದದಿಂದ ನಮಗೆ ತಿಳಿದು ಬರ್ತದೆ. ಮೊದಲಿಗೆ ನಾವು ತಾರತಮ್ಯ ತತ್ವವನ್ನು ಒಂದು ಪರಿಕಲ್ಪನೆಯನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಉತ್ತಮರು ಯಾರು, ಸರ್ವ ಉತ್ತಮರು, ಸರ್ವೋತ್ತಮರು ಯಾರು ಅಂತಂದರೆ ಶ್ರೀಮನ್ನಾರಾಯಣನು, ವೇದವ್ಯಾಸ ದೇವರು. ಅದಾದ ನಂತರದಲ್ಲಿ ನಂತರ ಕಕ್ಷದಲ್ಲಿ ಬರುವಂಥವರು ಯಾರು ಅಂತಂದರೆ ಮಹಾಲಕ್ಷ್ಮೀ ದೇವಿ. ಅದಾದ ನಂತರದಲ್ಲಿ ಚತುರ್ಮುಖ ಬ್ರಹ್ಮದೇವರು. ಅದೇ ಕಕ್ಷೆಯಲ್ಲಿ ಬರುವಂತಹ ಒಂದು ತಾರತಮ್ಯದ ತತ್ವದ ಪರಿಕಲ್ಪನೆ ಹೇಗೆ ಇತ್ತು ಅಂತ ನಾವು ತಿಳಿದುಕೊಂಡ್ವಿ. ಅಲ್ಲಿ ಒಬ್ಬರಾದ ನಂತರದಲ್ಲಿ ಒಬ್ಬರು, ಹರಿಯ ನಂತರದಲ್ಲಿ ಮಹಾಲಕ್ಷ್ಮೀ ದೇವಿಯ ನಂತರದಲ್ಲಿ ಮುಖ್ಯ ಪ್ರಾಣದೇವರು, ಚತುರ್ಮುಖ ಬ್ರಹ್ಮದೇವರು ಇಬ್ಬರೂ ಕೂಡ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಅದಾದ ಮೇಲೆ ಗರುಡ, ಶೇಷ, ರುದ್ರ ಇವರೆಲ್ಲರ ಸ್ಥಾನವೂ ಕೂಡ ಕ್ರಮವಾಗಿ ಬರ್ತಾ ಹೋಗ್ತದೆ. ಈ ಒಂದು ತಾರತಮ್ಯದ ಪರಿಕಲ್ಪನೆ ಅರ್ಥ ಎನ್ನುವಂತಹದ್ದು ಹರಿಕಥಾಮೃತ ಸಾರ ಎನ್ನುವಂತಹ ಪದದಿಂದ ಬರ್ತದೆ ಅಂತ ನಾವು ಮೊದಲಿಗೆ ತಿಳಿದುಕೊಂಡಂತೆ ಅದು ಹೇಗೆ ಬರ್ತದೆ ಅಂತ ನಾವು ಇವಾಗ ತಿಳ್ಕೊಳ್ಳಬೇಕು. ನೋಡಿ, ಹರಿಕಥಾಮೃತ ಸಾರ ಎನ್ನುವಲ್ಲಿ ಏನೇನು ಶಬ್ದಗಳಿದೆ? ಹರಿ, ಕಥಾ, ಅಮೃತ, ಸಾರ ಅಂತ ಇಷ್ಟು ಶಬ್ದಗಳಿದೆ. ಅದರೊಳಗೆ ಹರಿ ಎನ್ನುವಂತಹ ಪದ ಅದು ಶ್ರೀಮನ್ನಾರಾಯಣನನ್ನು ಹೇಳ್ತದೆ. ಅದು ನಮಗೆ ಗೊತ್ತಿರುವಂತಹ ವಿಷಯ. ಆಮೇಲೆ ಕಥಾ ಅಂತ ಮುಂದೆ ಪದ ಇದೆ. ಆ ಕಥಾ ಎನ್ನುವಂತಹ ಪದ ಅದು ಮಹಾಲಕ್ಷ್ಮಿಯನ್ನು ಹೇಳ್ತದೆ. ಅದು ಹೇಗೆ ಅಂತಂದರೆ ನೋಡಿ, ಕಥೆ ಅಂತಂದರೆ ಏನು ಕಥೆ? ಯಾವುದೋ ಒಂದು ಇತರ ಕಥೆಗಳು ಅಂತ ಅರ್ಥನ ಅಲ್ಲ. ಭಗವತ್ ಕಥೆ, ಭಗವಂತನ ಕಥೆಗಳನ್ನು ಸಾರುವಂತಹದ್ದು ಯಾವುದು? ವೇದ ಉಪನಿಷತ್ತುಗಳು. ಅಂತಹ ವೇದ ಉಪನಿಷತ್ತುಗಳಿಗೆ ಅಭಿಮಾನಿ ದೇವತೆ ಯಾರು ಅಂತಂದರೆ ಮಹಾಲಕ್ಷ್ಮೀ ದೇವಿ. ಹಾಗಾದರೆ ಕಥಾ ಎನ್ನುವಂತಹ ಶಬ್ದ ಅದು ವೇದ ಅಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು, ಅಭಿಮಾನಿನಿಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ಹೇಳ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಅಮೃತ ಎನ್ನುವಂತಹ ಶಬ್ದ ಇದೆ. ಈ ಅಮೃತ ಎನ್ನುವಂತಹ ಶಬ್ದ ಅದು ಮುಖ್ಯ ಪ್ರಾಣದೇವರನ್ನು ಹೇಳುತ್ತದೆ. ವಾಯುರಮೃತಂ ಅನಿಲಂ ಅಂತ ಹೇಳಿ ಪ್ರಮಾಣ ಅದಕ್ಕೆ. ಹಾಗಾದರೆ ಅಮೃತ ಎನ್ನುವಂತಹ ಶಬ್ದ ಅದು ಮುಖ್ಯ ಪ್ರಾಣದೇವರನ್ನು ಹೇಳುವಂತಹ ಶಬ್ದ. ಈ ಮುಖ್ಯ ಪ್ರಾಣದೇವರನ್ನು ಅಮೃತ ಅಂತ ಎನ್ನುವಂತಹ ಶಬ್ದವನ್ನು ಹೇಳಿದ ನಂತರದಲ್ಲಿ ಸಾರ ಅಂತ ಮುಂದಿನ ಪದ ಇದೆ. ಆ ಸಾರ ಎನ್ನುವಂತಹ ಶಬ್ದ ಇವರೇ ಮೊದಲಾದಂತಹ ಎಲ್ಲರ ಚರಿತ್ರೆಗಳ ಸಾರವನ್ನು ಈ ಗ್ರಂಥವು ಹೇಳ್ತಾ ಇದೆ ಅಂತ ಈ ಅರ್ಥ ತಂದುಕೊಡ್ತದೆ. ಹಾಗಾದರೆ ಇದರಿಂದ ತಾರತಮ್ಯ ಹೇಗೆ ತಿಳಿತ್ರಿ ಅಂತ ನಮಗೊಂದು ಪ್ರಶ್ನೆ. ನೋಡಿ, ಯಾವ ಪದ ಆದ ನಂತರದಲ್ಲಿ ಯಾವ ಪದ ಇರೋದು? ನಾವು ನೋಡಿ, ಹರಿಯಾದ ನಂತರ ಲಕ್ಷ್ಮೀದೇವಿಯಾದ ನಂತರ ಮುಖ್ಯ ಪ್ರಾಣದೇವರು, ನಂತರ ಗರುಡ, ಶೇಷರುದ್ರ ಅಂತ ಹೀಗೆ ನಾವು ತಿಳಿದುಕೊಂಡಿದ್ದಲ್ವ? ಹೀಗೆ ತಾನೇ ತಾರತಮ್ಯ ಇರೋದು. ಮಧ್ಯದಲ್ಲಿ ಅವರವರ ಪತ್ನಿಯರು ಕೂಡ ಇದ್ದಾರೆ, ಅಂತೂ ಕೂಡ ತಾರತಮ್ಯದ ಒಂದು ಪ್ರಕಾರ ಈ ರೀತಿಯಾಗಿ. ಹಾಗಾದರೆ ಹರಿ ಎನ್ನುವಂತಹ ಪದದ ನಂತರದಲ್ಲಿ ಕಥಾಪದ, ಕಥಾಪದದ ನಂತರದಲ್ಲಿ ಅಮೃತ ಪದ, ಅಮೃತ ಪದದ ನಂತರದಲ್ಲಿ ಸಾರ ಪದ. ಹಾಗಾದರೆ ಆಯಾಯ ಪದಗಳು ಆಯಾಯ ಪದಗಳ ನಂತರ ಇರಬೇಕಾದರೆ ಆಯಾಯ ಪದಗಳಿಂದ ವಾಚ್ಯರಾದವರು ಕೂಡ ಆಯಾಯ ಅರ್ಥಗಳ ನಂತರದಲ್ಲೇನೆ ಬರ್ತಾರೆ. ಹಾಗಾದರೆ ಒಂದೊಂದು ಪದಗಳು ಹೇಳುವಂಥ ಅರ್ಥವನ್ನು ನಾವು ತಿಳಿದುಕೊಂಡ ನಂತರದಲ್ಲಿ ಒಂದೊಂದು ಅರ್ಥಗಳು ನಂತರದಲ್ಲಿ ಇನ್ನೊಂದು ಅರ್ಥ ಬರ್ತದೆ ಅಂತ ನಾವು ಮನವರಿಕೆ ಮಾಡಿಕೊಂಡಾಗ ಇದರ ಮುಖ್ಯವಾದ ತಿಳಿಸುವ ಪ್ರಮೇಯ ಏನು ಅಂತಂದರೆ ಅದುವೇ ತಾರತಮ್ಯ ಪ್ರಮೇಯ.
ಅದಾದ ನಂತರದಲ್ಲಿ ಪಂಚಭೇದವೂ ಕೂಡ ಹರಿಕಥಾಮೃತ ಸಾರ ಎನ್ನುವಂತಹ ಶಬ್ದ ತಿಳಿಸಿಕೊಡ್ತಾ ಇದೆ. ಹೇಗೆ ಅಂತಂದರೆ ನೋಡಿ, ಪಂಚಭೇದಗಳು ಯಾವುದು ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಪರಮಾತ್ಮನಿಗೂ ಜೀವನಿಗೂ ಇರುವಂತಹ ಭೇದ, ಜಡ ಪದಾರ್ಥಕ್ಕೂ ಜೀವನಿಗೂ ಇರುವಂತಹ ಭೇದ, ಇನ್ನು ಜೀವರಲ್ಲೇ ಪರಸ್ಪರ ಇರುವಂತಹ ಭೇದ, ಜಡ ಪದಾರ್ಥಗಳಲ್ಲೇ ಪರಸ್ಪರ ಇರುವಂತಹ ಭೇದ, ಇನ್ನು ಜಡ ಪದಾರ್ಥಕ್ಕೂ ಪರಮಾತ್ಮನಿಗೂ ಇರುವಂತಹ ಭೇದ. ಹೀಗೆ 5 ಭೇದಗಳು ಮುಖ್ಯವಾದ ಪಂಚಭೇದ. ಈ ತತ್ವಗಳನ್ನು ತಿಳಿದುಕೊಂಡರೇನೆ ನಮಗೆ ಆ ಭೇದಜ್ಞಾನ ಬಂದ ಮೇಲೆ ಭಗವಂತನು ತನ್ನ ದರ್ಶನವನ್ನು ಕೊಡ್ತಾನೆ ಅಂತ ದಾಸರಾಯರು ಹೇಳ್ತಾರೆ. ಹಾಗಾದರೆ ಈ ಪಂಚಭೇದ ಜ್ಞಾನ ಹರಿಕಥಾಮೃತ ಸಾರ ಎನ್ನುವಂತಹ ಪದದಿಂದಲೇ ಬರ್ತದೆ. ಹೇಗೆ ಅಂತಂದರೆ, ಈಗ ನೋಡಿ, ಭೇದಕ್ಕೆ ವಿರುದ್ಧವಾದದ್ದು ಯಾವುದು ಹೇಳಿ? ಅಭೇದ. ಹಾಗಾದರೆ ಅಭೇದ ಇದ್ದರೆ ಭೇದ ಇರೋದಿಲ್ಲ, ಭೇದ ಇದ್ದರೆ ಅಭೇದ ಇರೋದಿಲ್ಲ. ಹಾಗಾದರೆ ಒಂದು ವೇಳೆ ಏನಾದರೂ ಅಭೇದವಿದ್ದಿದ್ದೇ ಆದಲ್ಲಿ, ಈಗ ನೋಡಿ ಉದಾಹರಣೆಗೆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಬೇರೆ ಬೇರೆಯಾಗಿ ನಾವು ಕಾಣ್ತೇವೆ ಜಗತ್ತಿನಲ್ಲಿ. ಒಂದು ವೇಳೆ ಎಲ್ಲ ಪದಾರ್ಥಗಳು ಕೂಡ ಒಂದೇ ಆದ ಪಕ್ಷದಲ್ಲಿ ಯಾವ ಶಬ್ದವು ನಾವು ಪುಸ್ತಕವನ್ನು ತೋರಿಸಿ ಹೇಳ್ತೇವೋ ಅದೇ ಶಬ್ದವೇನೆ ಇನ್ನೊಂದು ಬಟ್ಟೆಯನ್ನು, ಯಾವುದು ಪಟವನ್ನು ಹೇಳಲಿ. ಯಾಕೆ ಅಂತಂದರೆ ನೋಡಿ, ಪುಸ್ತಕ ಎಲ್ಲ ಪದಾರ್ಥಗಳಿಗೂ ಅಭೇದ ಇದೆ ಅಂತಂದರೆ ಜಡ ಪದಾರ್ಥವಾದ ಪುಸ್ತಕ ಎನ್ನುವಂತಹ ಪ್ರಮೇಯಕ್ಕೂ ಇನ್ನೊಂದು ಬಟ್ಟೆ ಎನ್ನುವಂತಹ ಪ್ರಮೇಯಕ್ಕೂ ಅಭೇದ ಇದೆ. ಅವೆರಡು ಕೂಡ ಒಂದೇ ಅಂದ ಮೇಲೆ ಒಂದೇ ಶಬ್ದವು ಎರಡು ವಸ್ತುಗಳನ್ನು ಹೇಳಲಿ ಅಂತ ಆಗತ್ತೆ. ಹಾಗಾದರೆ ನಾವು ಹೇಳ್ತೀವ ಜಗತ್ತಿನಲ್ಲಿ? ಇಲ್ಲ ತಾನೇ. ಅದೇ ರೀತಿಯಾಗಿ ನೋಡಿ, ಹರಿಕಥಾಮೃತ ಸಾರ, ಈಗ ಎಲ್ಲರಲ್ಲಿಯೂ ಅಭೇದ ಇದೆ ಅಂತಂದಮೇಲೆ ಪರಮಾತ್ಮ ಲಕ್ಷ್ಮೀದೇವಿ ಮುಖ್ಯ ಪ್ರಾಣದೇವರು ಎಲ್ಲರಿಗೂ ಕೂಡ ಅಭೇದ ಇದೆ ಅಂದಂಗಾಯಿತು. ಹಾಗಾದರೆ ಅಭೇದ ಇದೆ ಅಂತಂದಮೇಲೆ ಹರಿ ಎನ್ನುವಂತಹ ಶಬ್ದವನ್ನು ಇಟ್ಟರೆ ಸಾಕು, ಗ್ರಂಥಕ್ಕೆ ಹೆಸರು ಹರಿಕಥಾ ಅಮೃತ ಸಾರ ಅಂತ ಇಷ್ಟು ದೊಡ್ಡದು ಯಾಕೆ ಬೇಕಾಗಿತ್ತು? ಆದರೆ ಹರಿ ಕಥಾ ಅಮೃತ ಸಾರ ಇಷ್ಟೆಲ್ಲ ಪದಗಳನ್ನು ಇಟ್ಟಿದ್ದಾರೆ ಅಂತಂದರೆ ಆಯಾಯ ಪದಗಳಿಂದ ಮುಖ್ಯವಾಚನಾಗುವವನು ಭಗವಂತನೇ. ಆದರೆ ಅಮುಖ್ಯತೆಯ ಹೇಳಲ್ಪಡುವಂಥ ಆಯಾಯ ವ್ಯಕ್ತಿಗಳಿದ್ದಾರೆ ಅಂತ ತಿಳಿಸಿಕೊಡುವ ಮೂಲಕ ಏನು ಗೊತ್ತಾಗ್ತದೆ ಅಂತಂದರೆ ಎಲ್ಲರಲ್ಲಿಯೂ ಕೂಡ ಭೇದ ಇದೆ. ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಮುಖ್ಯಪ್ರಾಣದೇವರಿಗೂ ಜೀವರಿಗೂ ಜಡ ಪದಾರ್ಥಗಳಿಗೂ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭೇದವಿದೆ. ಒಟ್ಟಾರೆ ಪಂಚಭೇದದ ಜ್ಞಾನ ಹರಿಕಥಾಮೃತ ಸಾರ ಎನ್ನುವಂತಹ ಶಬ್ದದಿಂದ ಆಗ್ತದೆ. ಹಾಗಾದರೆ ನೋಡಿ, ದಾಸರಾಜರು ಇಟ್ಟಿರುವಂತಹ ಒಂದೇ ಒಂದು ಹೆಸರು ಸಾಕು. ಆ ಒಂದೇ ಒಂದು ಹೆಸರಿನಿಂದ ಇಷ್ಟೆಲ್ಲ ಅರ್ಥ ನಮಗೆ ತಿಳಿದು ಬರುತ್ತದೆ. ಹೀಗಿರಬೇಕಾದ್ರೆ ಹರಿಕಥಾಮೃತ ಸಾರ ಎನ್ನುವಂಥ ಹೆಸರೇ ಈ ವಿಷಯಗಳನ್ನು ಹೇಳ್ತಿದೆ ಅಂತಂದ ಮೇಲೆ ಇನ್ನು ಆ ಹೆಸರುಳ್ಳಂಥ ಗ್ರಂಥ ಹೇಳಲ್ಲ ಅಂತ ನಮಗೆ ಏನಾದರೂ ಅವಿಶ್ವಾಸ ಮಾಡಲಿಕ್ಕೆ ಏನಾದರೂ ಕಾರಣ ಇದೆಯಾ? ಯಾವ ಕಾರಣವೂ ಕೂಡ ಇಲ್ಲ. ಹೀಗೆ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ನಿದರ್ಶನ ಕೊಡೋದು ಅಂತ ಆದರೆ, ಈಗ ನೋಡಿ, ಸರ್ವಮೂಲ ಗ್ರಂಥಗಳಲ್ಲಿ ಹೇಳುವಂತಹ ಅರ್ಥವನ್ನೇ ಇಲ್ಲಿ ಹೇಳಿದಾಗ ಅವಶ್ಯವಾಗಿ ವೇದವ್ಯಾಸ ದೇವರ ಮಾತುಗಳನ್ನು ಡಿಟ್ಟು ನಿರೂಪಿಸಿದಂತೆ ಆಗೇ ಆಗತ್ತೆ. ಹಾಗಾದರೆ ಸರ್ವಜ್ಞಾಚಾರ್ಯರು ರಚಿಸಿರುವಂತಹ ಸರ್ವಮೂಲ ಗ್ರಂಥಗಳನ್ನು ಹೇಳುತ್ತದೆ ಅಂತ ನಾವು ಹೇಗೆ ನಂಬಬೇಕ್ರಿ ಅಂತ ನಮಗೊಂದು ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಉತ್ತರ ನೋಡಿ, ಒಂದು ನಿದರ್ಶನ ಕೊಡುವುದು. ಹರಿಕಥಾಮೃತ ಸಾರದಲ್ಲಿ ಎಷ್ಟು ಸಂಧಿಗಳಿವೆ? 32 ಸಂಧಿಗಳಿವೆ. ಹಾಗಾದರೆ 32 ಸಂಧಿಗಳು ಏನನ್ನು ಸೂಚನೆ ಮಾಡ್ತಿದೆ ಅಂತಂದರೆ 32 ಲಕ್ಷಣೋಪೇತರಾದಂತಹ ಸರ್ವಜ್ಞಾಚಾರ್ಯರನ್ನು ಸೂಚನೆ ಮಾಡ್ತಾ ಇದೆ. ಹಾಗಾದರೆ ಅವರಿಗೆ 32 ಲಕ್ಷಣಗಳುಳ್ಳವರು ಯಾರು? ಸುಲಕ್ಷಣ ಭರಿತರು ಯಾರು ಅಂತಂದರೆ ಮಧ್ವಾಚಾರ್ಯರು. ಅವರ ಒಂದು ಲಕ್ಷಣಗಳನ್ನು ಹೋಲುವಂತೆ, ಅವರ ಲಕ್ಷಣಗಳನ್ನು ಸೂಚನೆ ಮಾಡುವಂತೆ 32 ಸಂಧಿಗಳಾತ್ಮಕವಾಗಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಂದರೆ ಲಕ್ಷಣೋಪೇತರಾದ ಮಧ್ವಾಚಾರ್ಯರ ಮಾತು ಇದರೊಳಗೆ ಇರ್ತದೆ ಅಂತ ಇದು ನಿದರ್ಶನ. ಆದ್ದರಿಂದ ಶ್ರೀಮದಾಚಾರ್ಯರ ಸಂಪೂರ್ಣ ತತ್ವಗಳನ್ನು ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥಗಳಲ್ಲಿ ರಚನೆ ಮಾಡಿದ್ದಾರೆ. ಆದ್ದರಿಂದಾಗಿ ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ನೋಡಿ. ಇನ್ನು ನಾವು ದಾಸ ಸಾಹಿತ್ಯ ಕೇಳದೇ ಇಲ್ಲ.
ದಾಸ ಸಾಹಿತ್ಯದಲ್ಲಿ ಒಂದು ಯಾವುದು ಹರಿಕಥಾಮೃತ ಸಾರ, ಆ ಗ್ರಂಥಕ್ಕೆ ಹೆಸರಿಟ್ಟಿರುವಂತಹದ್ದು ಒಂದು ಹರಿಕಥಾಮೃತ ಸಾರ ಅಂತ. ಆ ಹೆಸರು ಇಷ್ಟು ವ್ಯಾಸ ಸಾಹಿತ್ಯವನ್ನು ತಿಳಿಸಿಕೊಡುತ್ತಿದೆ. ವ್ಯಾಸ ಸಾಹಿತ್ಯ ಅಂತಂದ್ರೇನೆ ಭಗವಂತ ಮೇಲೆ ಭಕ್ತಿ, ಭಗವಂತನ ನಮಗಿರುವಂತಹ ಸಂಬಂಧ ಎಂಥದ್ದು, ಅವನಿಗೂ ನಮಗಿರುವಂತಹ ಶಕ್ತಿಗಳ ಪರಿಕಲ್ಪನೆ, ಜ್ಞಾನದ ಪರಿಕಲ್ಪನೆ, ಇದಾದ ನಂತರದಲ್ಲಿ ಪಂಚಭೇದದ ಅರಿವು, ತಾರತಮ್ಯದ ಅರಿವು, ಇವೇ ಮೊದಲಾದವುಗಳು ನಮಗೆ ವ್ಯಾಸ ಸಾಹಿತ್ಯದಿಂದ ತಿಳಿದುಕೊಳ್ಳಬೇಕಾದಂತಹದ್ದು. ಅವೆಲ್ಲವೂ ಕೂಡ ಒಂದು ಪದವಾದಂತಹ ಹರಿಕಥಾಮೃತ ಸಾರ ಎನ್ನುವಂತಹದ್ದು ತಿಳಿಸ್ತಿದೆ ಅಂತಂದ್ರೆ ಇನ್ನು ಮೇರುಕೃತಿ ಎಂಥದ್ದಾಗಿರಬೇಕು, ಸಕಲ ದಾಸವರೆಣ್ಯರ ಒಂದೊಂದು ಪದಗಳು, ಒಂದೊಂದು ವಾಕ್ಯಗಳು ಎಂಥದ್ದಾಗಿರಬೇಕು, ಪ್ರತಿಯೊಂದು ಅಕ್ಷರವೂ ಕೂಡ ವ್ಯಾಸ ಸಾಹಿತ್ಯವನ್ನ ತಿಳಿಸ್ತದೆ. ನೋಡಿ, ಇನ್ನೊಂದು ಮಾತಿದೆ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ಇದು ವ್ಯಾಸ ಅಂತಂದ್ರೆ ಅದು ವೇದವ್ಯಾಸ ದೇವರೇ. ಅವರ ಮಾತೆ ಇಡೀ ಸಮಸ್ತದಲ್ಲಿರುವಂತಹ ಪ್ರಪಂಚದಲ್ಲಿರುವಂತಹ ಮಾತು. ದಾಸರಾಯರು ಏನಾದರೂ ಹೇಳಲಿ, ಬೇರೆ ಇತರ ದೇವತೆಗಳನ್ನ ಸ್ತೋತ್ರ ಮಾಡಿರಬಹುದಾಗಬಹುದು, ನಮಗೆ ವೈರಾಗ್ಯವನ್ನ ಸೂಚನೆ ಮಾಡಿರುವಂತಹದ್ದಾಗಬಹುದು, ಭಗವಂತನ ಮೇಲೆ ಭಕ್ತಿಯನ್ನು ಭರಿಸುವಂತಹ ಪದ್ಯಗಳಾಗಬಹುದು, ತತ್ವವನ್ನು ತಿಳಿಸಿಕೊಡುವಂತಹ ಪದ್ಯಗಳಾಗಬಹುದು, ಏನೇ ಒಟ್ಟಾರೆ ಯಾವ ಪದ್ಯಗಳನ್ನ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳಿದಂತೆ ಎಲ್ಲವೂ ವೇದವ್ಯಾಸ ದೇವರ ಮಾತೆ ಆಗಿದೆ. ಆದ್ದರಿಂದ ದಾಸ ಸಾಹಿತ್ಯವೇ ಒಂದು ವ್ಯಾಸ ಸಾಹಿತ್ಯ. ಅದರೊಳಗೆ ವ್ಯಾಸ ಸಾಹಿತ್ಯವನ್ನು ಹುಡುಕಬಾರದು ನಾವು. ಎಲ್ಲಿದೆ ವ್ಯಾಸ ಸಾಹಿತ್ಯ, ಎಲ್ಲಿದೆ ಅಂತ ಹುಡುಕಬಾರದು. ಯಾವ ಒಂದು ದಾಸ ಸಾಹಿತ್ಯವನ್ನು ಹಿಡ್ಕೊಳ್ತೇವೋ ಅದೇ ನಮಗೆ ದೊಡ್ಡದಾದಂತಹ ವ್ಯಾಸ ಸಾಹಿತ್ಯ. ಆದ್ದರಿಂದಾಗಿ ಅಂತಹ ಒಂದು ದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿ ವೇದವ್ಯಾಸ ದೇವರ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಹೀಗೆ 3 ದಿವಸಗಳ ಕಾಲ ನಾವು ಈ ಒಂದು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಎನ್ನುವಂತಹ ವಿಷಯವನ್ನು ಆಧರಿಸಿ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಕೂತಿದ್ದೇವೆ. ಇವತ್ತಿನ ದಿವಸ ಈ ಒಂದು ವಿಷಯವನ್ನು ಕೆಲವೊಂದು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಎನ್ನುವಂತಹ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಪರಿಕಲ್ಪನೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಇವತ್ತಿನ ಸಮಗ್ರವಾದಂತಹ ವಿಷಯವನ್ನು ಮತ್ತು ನೀವು ಕೇಳಿರುವಂತಹ ವಿಷಯವನ್ನು ಎಲ್ಲವನ್ನೂ ಕೂಡ ನಾವು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರಗತನಾದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರಗತನಾದಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರಗತನಾದಂತಹ ನಿಮ್ಮ ಕುಲದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಎಲ್ಲರೂ ಹೇಳಬೇಕು, ಶ್ರೀಕೃಷ್ಣ ಅರ್ಪಣಮಸ್ತು.